ಯಾರಾದರೂ ತೀರ ಇಷ್ಟು ಸುಳ್ಳು ಹೇಳುತ್ತಾರೆಯೇ? ಸುಳ್ಳೆ ದೇವಿ, ಇಲ್ಲಿ ಸುಳ್ಳು ಎಲ್ಲಿಂದ ಬಂತು? ಎಲ್ಲವೂ ನಾನು ಹೇಳಿದಂತೆಯೇ ನಡೆದಿತ್ತು. ಏನಿದು ವಿಚಿತ್ರ? ನಾನು ನೋಡುತ್ತಿರುವುದು ನಿಜವೋ ಕನಸು? ನದಿಯೇ ಕಾಣದಂತೆ ಮೀನು ದೈತ್ಯಾಕಾರವಾಗಿ ಬೆಳೆದು ಬಿಟ್ಟಿದೆ. ಆ ದಡದಿಂದ ಈ ದಡದವರೆಗೂ ಬರೀ ಮೀನಿನ ದೇಹ ಮಾತ್ರ ಕಾಣಿಸುತ್ತಿದೆ. ಇಲ್ಲಿ ನದಿ ಇದ್ದುದೇ ಸುಳ್ಳು ಎನ್ನುವಂತೆ ತೋರುತ್ತಿದೆ. ಇದೆಲ್ಲ ನಿಜವೇ? ಒಂದು ವೇಳೆ ನಿಜವಾಗಿದ್ದರೆ ಅದನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ನನಗಿಲ್ಲ. ನನ್ನನ್ನು ಬದುಕಿಸು, ಕೊಟ್ಟ ಮಾತನ್ನು ನಡೆಸು. ಹೇ ಮತ್ಸ್ಯವೇ, ನನ್ನ ಊಹೆಗೂ ಮೀರಿ ಬೆಳೆದಿರುವ ನಿನ್ನನ್ನು ನಾನು ಹೇಗೆ ರಕ್ಷಿಸಲಿ? ಅಂದು ಇದೇ ನದಿಯಲ್ಲಿ ನಾನು ನಿನ್ನನ್ನು ಬೊಗಸೆಯಲ್ಲಿ ಹಿಡಿದಿದ್ದೆ. ಆದರೆ ನೀನು ಇಂದು ಭೂಮಂಡಲವೇ ತುಂಬುವಂತೆ ತೋರುತ್ತಿದ್ದೀಯ. ನಿನ್ನನ್ನು ರಕ್ಷಿಸುವ ಶಕ್ತಿ ನನಗಿದೆಯೇ? ನಿನ್ನನ್ನು ಹೇಗೆ ಉಳಿಸಿಕೊಳ್ಳಲಿ ಮತ್ಸ್ಯ? ನಿನಗೆ ಕೊಟ್ಟ ಮಾತನ್ನು ಹೇಗೆ ಉಳಿಸಿಕೊಳ್ಳಲಿ? ಒಂದು ವೇಳೆ ನಿಜವೇ ಆಗಿದ್ದರೆ ಇದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನನಗಿಲ್ಲ. ನನಗೇಕೋ ಇದು ಸತ್ಯವೆಂದು ಎನ್ನಿಸುತ್ತಿಲ್ಲ, ಅಪ್ಪಟ ಸುಳ್ಳೆನಿಸುತ್ತಿದೆ. ಸುಳ್ಳು ಎಂದು ಮೊದಲೇ ನಿರ್ಧರಿಸಿ ಬಿಟ್ಟರೆ ಆಯಿತೆ? ಸಂಪೂರ್ಣವಾಗಿ ಕಥೆಯನ್ನು ಕೇಳುವುದು ಬೇಡವೇ? ಸರಿ, ನಿಮ್ಮ ಕಥೆಯಲ್ಲಿ ಇನ್ನೆಷ್ಟು ಸುಳ್ಳುಗಳಿವೆಯೋ ನೋಡೇ ಬಿಡೋಣ. ಇನ್ನು ನಾನು ನಿಮ್ಮನ್ನು ಅಡ್ಡಿಪಡಿಸುವುದಿಲ್ಲ. ಮನು ಮಹಾರಾಜ ರಕ್ಷಿಸಿದ ಮೀನು ಮೊದಲು ಪಾತ್ರೆಗಿಂತ ದೊಡ್ಡದಾಗಿ ಬೆಳೆಯಿತು. ಆನಂತರ ಬಾನಿಯನ್ನು ಮೀರಿ ಬೆಳೆಯಿತು. ಈಗ ನದಿಯನ್ನು ಮೀರಿ ಬೆಳೆದಿದೆ. ಮುಂದೇನಾಯಿತು? ಬೇಗ ಹೇಳಿ. ಹಿಂದಿನಂತೆಯೇ ಆ ಮೀನು ಉಸಿರಾಟಕ್ಕಾಗಿ ಕಷ್ಟಪಡುತ್ತಿತ್ತು. ಮನು ಮಹಾರಾಜರು ಅಚ್ಚರಿಯಿಂದ ಮೂಕರಾಗಿದ್ದರು. ಅವರಿಗೆ ಮುಂದೇನು ಮಾಡಬೇಕೆಂಬುದು ತಿಳಿಯದಾಗಿತ್ತು. ಇದು ಚಮತ್ಕಾರವೇ ಸರಿ. ಮನು ಮಹಾರಾಜರು ಇದನ್ನು ಹೇಗೆ ಎದುರಿಸಿದರು ಎಂಬುದು ಆಶ್ಚರ್ಯವಾಗುತ್ತಿದೆ. ಅವರೇನೋ ಅವರ ಮಾತಿಗೆ ಕಟ್ಟು ಬಿದ್ದು ಪ್ರತಿ ಹಂತದಲ್ಲೂ ಮೀನನ್ನು ರಕ್ಷಿಸಿದರು. ಆದರೆ ಅದು ಮತ್ತೆ ಮತ್ತೆ ಬೆಳೆಯುತ್ತಲೇ ಹೋಯಿತು. ಇದು ಅಚ್ಚರಿಗಿಂತ ಆತಂಕದ ವಿಷಯವಲ್ಲವೇ? ಹೌದು ದೇವಿ. ಆದರೆ ಮಹಾರಾಜರು ಮಹಾನ್ ಭಕ್ತರಾಗಿದ್ದರು ಎಂಬುದನ್ನು ಮರೆಯಬೇಡಿ. ಭಕ್ತರಿಗೆ ಎಲ್ಲಿಯ ಆತಂಕ ಅಲ್ಲವೇ? ಮನು ಮಹಾರಾಜರು ಭಗವಂತನ ಮೇಲೆ ಅಪಾರ ಶ್ರದ್ಧೆಯನ್ನು ಇಟ್ಟಿದ್ದರು. ಇವೆಲ್ಲವೂ ಪರಮಾತ್ಮನ ಲೀಲೆಯೆಂದೇ ಭಾವಿಸಿದ್ದರು. ಪರಮಾತ್ಮ, ಯಾವ ಕಾರಣದಿಂದ ನೀನು ಈ ಮೀನಿನೊಂದಿಗೆ ನನ್ನನ್ನು ಬೆಸೆಯುತ್ತಿರುವೆ? ದಯಮಾಡಿ ನಿನ್ನ ನಿಜ ರೂಪವನ್ನು ತೋರಿಸು. ನೀನು ಯಾರೆಂಬುದನ್ನು ಪ್ರಕಟಪಡಿಸು. ನೀನು ಯಾವ ಕಾರಣದಿಂದ ಈ ಅಗಾಧ ದೇಹವನ್ನು ಧರಿಸಿದ್ದೀಯ? ನನ್ನಿಂದ ಏನಾದರೂ ಪ್ರಮಾದವಾಯಿತೆ? ನೀನು ಪರಮಾತ್ಮನೇ ಆಗಿದ್ದೀ ಎಂದು ನನ್ನ ಅಂತರಂಗ ಹೇಳುತ್ತಿದೆ.
ದಯಮಾಡಿ ನಿನ್ನ ನಿಜ ರೂಪವನ್ನು ತೋರಿಸು. ನಿಮ್ಮ ಕೋರಿಕೆಯಂತೆ ನನ್ನ ನಿಜ ರೂಪದಲ್ಲಿ ಪ್ರಕಟವಾಗಿದ್ದೇನೆ. ನಿಮ್ಮ ಶ್ರದ್ಧಾ ಭಕ್ತಿಗಳಿಂದ ಪ್ರಸನ್ನನಾಗಿದ್ದೇನೆ. ನಿಮ್ಮ ಅಪೇಕ್ಷೆ ಏನೆಂದು ತಿಳಿಸುವಂತವರಾಗಿ ಮನು ಮಹಾರಾಜ. ಪರಮಾತ್ಮ, ಜೀವಿಗಳ ಉದ್ಧಾರಕ್ಕಾಗಿ ಮೀನಿನ ರೂಪ ಧರಿಸಿ ಬಂದ ನಿಮಗೆ ನನ್ನ ಸಹಸ್ರ ಸಹಸ್ರ ವಂದನೆಗಳು. ನಿಮ್ಮ ದರ್ಶನ ಭಾಗ್ಯದಿಂದ ನನ್ನ ಜನ್ಮಾಂತರದ ಪಾಪಗಳು ತೊಳೆದು ಹೋದವು. 100 ವರ್ಷ ತಪಸ್ಸು ಮಾಡಿದರೂ ನೋಡಲು ಸಿಗದ ನಿಮ್ಮ ದಿವ್ಯಾದ್ಭುತ ರೂಪ ದರ್ಶನ ನೀಡಿದ್ದೀರಿ. ಯಾವ ಸೌಭಾಗ್ಯಕ್ಕಾಗಿ ನನಗೆ ಈ ಅದೃಷ್ಟ ಲಭಿಸಿದೆ ಭಗವಂತ? ಯಾವ ಕಾರಣಕ್ಕಾಗಿ ಮೀನಿನ ರೂಪ ಧರಿಸಿ ಬಂದು ನನ್ನ ಪರೀಕ್ಷೆ ಮಾಡಿದಿರಿ? ಹೇಳುತ್ತೇನೆ ರಾಜ, ನಿಮ್ಮಿಂದ ಮಹತ್ತರವಾದ ಕಾರ್ಯವೊಂದು ಆಗಬೇಕಾಗಿದೆ. ಜೀವ ಸಂಕುಲದ ರಕ್ಷಣೆಗಾಗಿ ನಿಮ್ಮ ಸಹಾಯ ಬೇಕಾಗಿದೆ. ಅದನ್ನು ನಡೆಸಲು ಬೇಕಾದ ತ್ಯಾಗ, ತಾಳ್ಮೆ, ಅನುಕಂಪದ ಗುಣಗಳು ನಿಮ್ಮಲ್ಲಿದೆಯೇ ಎಂದು ಪರೀಕ್ಷಿಸಿದೆ. ನನ್ನ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿದ್ದೀರಿ. ಧರ್ಮಾತ್ಮರು, ವಚನಬದ್ಧರೂ ಆದ ನಿಮ್ಮಿಂದ ಈ ಕಾರ್ಯ ಸಾಧ್ಯ. ಪರಮಾತ್ಮ, ನೀವು ನಡೆಸಿದಂತೆ ನಡೆಯುವ ಸೂತ್ರದ ಗೊಂಬೆ ನಾನು. ಆಜ್ಞೆ ಮಾಡಿ ಪ್ರಭು. ನಿಮ್ಮ ಸೇವೆ ಮಾಡುವ ಸೌಭಾಗ್ಯ ನನ್ನದಾಗಲಿ. ಗಮನವಿಟ್ಟು ಕೇಳು ಮನು ಮಹಾರಾಜ. ಇಂದಿಗೆ ಸರಿಯಾಗಿ 15ನೇ ದಿನಕ್ಕೆ ಮಹಾಪ್ರಳಯ ಉಂಟಾಗಲಿದೆ. ಧಾರಾಕಾರ ಮಳೆ ಸುರಿದು ಭೂಮಂಡಲವೇ ನೀರಿನಲ್ಲಿ ಮುಳುಗಿ ಹೋಗಲಿದೆ. ಭೂಮಿಯ ಮೇಲಿನ ಎಲ್ಲ ಜಾತಿಯ ಪ್ರಾಣಿ ಪಕ್ಷಿಗಳು, ಜಡಚೇತನಗಳು ನೀರಿನಲ್ಲಿ ಕೊಚ್ಚಿ ಹೋಗಲಿವೆ. ಮಹಾಪ್ರಳಯದಿಂದ ಸರ್ವನಾಶವಾಗಲಿದೆ. ಜಲಪ್ರಳಯವೇ? ಈ ಸರ್ವನಾಶವನ್ನು ತಪ್ಪಿಸುವ ಮಾರ್ಗವೇ ಇಲ್ಲವೇ ಭಗವಂತ? ಸೃಷ್ಟಿಯ ಕಾರ್ಯ ನಡೆದ ನಂತರ ಪ್ರಳಯವು ಆಗಲೇಬೇಕು. ಪ್ರಳಯದ ನಂತರ ಮರುಸೃಷ್ಟಿಯು ನಡೆಯಲೇಬೇಕು. ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಜಲಪ್ರಳಯದ ನಂತರ ಮರುಸೃಷ್ಟಿಗೆ ನಿಮ್ಮಿಂದ ಸಹಾಯವಾಗಬೇಕು. ನಾನೇನು ಮಾಡಬಲ್ಲೆ ಭಗವಂತ? ಭೂಮಂಡಲದ ಜೀವ ಜಂತುಗಳೆಲ್ಲವೂ ನಾಶವಾಗುವಾಗ ನನಗೆ ಉಳಿಗಾಲವಿದೆಯೇ? ನಿಮ್ಮ ಮಾತುಗಳು ನನಗೆ ಅರ್ಥವಾಗುತ್ತಿಲ್ಲ. ದಯಮಾಡಿ ವಿವರಿಸಿ. ಹೇಳುತ್ತೇನೆ ಮಹಾರಾಜ. ಇಲ್ಲಿಂದ ಮರಳಿದ ಕೂಡಲೇ ನೀವು ದೊಡ್ಡದೊಂದು ನೌಕೆಯನ್ನು ನಿರ್ಮಿಸಲು ಮುಂದಾಗಬೇಕು. ಅದಕ್ಕಾಗಿ ನಿಮ್ಮ ರಾಜ್ಯದ ಕುಶಲ ಪಡಗಿಗಳನ್ನು ಕರೆಸಿಕೊಳ್ಳಿ. ಅದು 15 ದಿನಗಳ ಒಳಗಾಗಿ ಸಿದ್ಧವಿರಬೇಕು. ಆ ನೌಕೆಯೊಳಗೆ ಎಲ್ಲ ಪ್ರಭೇದದ ಪ್ರಾಣಿ ಪಕ್ಷಿಗಳ ಜೋಡಿಯನ್ನು, ಗಿಡಮೂಲಿಕೆಗಳನ್ನು ಇರಿಸಿಕೊಳ್ಳಿ. ಹಾಗೆಯೇ ಭೂಮಂಡಲದ ಮಹಾಜ್ಞಾನಿಗಳನ್ನು ಕರೆಸಿಕೊಳ್ಳಿ. ನೆನಪಿರಲಿ ಮಹಾರಾಜ, ಈ ಎಲ್ಲ ವ್ಯವಸ್ಥೆಯು 15 ದಿನಗಳ ಒಳಗಾಗಿ ಆಗಬೇಕು. 15ನೇ ದಿನಕ್ಕೆ ಪ್ರಳಯಾಂತಕಾರಿ ಮಳೆ ಆರಂಭವಾಗುತ್ತದೆ. ನದಿ ಸಮುದ್ರಗಳ ನೀರು ಭೂಮಿಯನ್ನು ಮುಚ್ಚತೊಡಗುತ್ತದೆ. ನಿಮ್ಮ ಶ್ರಮ ಸಾರ್ಥಕವಾಗುವಂತೆಯೇ ಆಗಿದ್ದರೆ ಆಗ ನಾನು ಇದೇ ಮತ್ಸ್ಯ ರೂಪದಲ್ಲಿ ಬಂದು ನಾಗದೇವ ವಾಸುಕಿಯ ಸಹಾಯದಿಂದ
ನಿಮ್ಮ ನೌಕೆಯನ್ನು ಸುರಕ್ಷಿತ ಸ್ಥಳಕ್ಕೆ ತಲುಪಿಸುತ್ತೇನೆ. ಪ್ರವಾಹ ಇಳಿದ ನಂತರ ನಿಮ್ಮನ್ನು ಮತ್ತೆ ನಿಮ್ಮ ರಾಜ್ಯದಲ್ಲಿ ಸ್ಥಾಪಿಸುತ್ತೇನೆ. ನಿಮ್ಮ ಆದೇಶವನ್ನು ಶಿರಸಾವಹಿಸುವೆನು ಭಗವಂತ. ಈ ಮಹತ್ ಕಾರ್ಯಕ್ಕೆ ನನ್ನನ್ನು ಆಯ್ಕೆ ಮಾಡಿ ನನ್ನ ಮೇಲೆ ಕೃಪಾವರ್ಷವನ್ನೇ ಹರಿಸಿದಿರಿ. ನಿಮ್ಮ ಈ ಕರುಣೆಗೆ ನನ್ನ ಅನಂತಾನಂತ ವಂದನೆಗಳು. ನೆನಪಿರಲಿ ಮನು ಮಹಾರಾಜ, ನಾನು ಹೇಳಿದ ವ್ಯವಸ್ಥೆ 15 ದಿನಗಳ ಒಳಗಾಗಿ ಆಗಬೇಕು. ನಿಮಗೆ ಶುಭವಾಗಲಿ. ನೌಕೆಯ ನಿರ್ಮಾಣ ಕಾರ್ಯಗಳು ತ್ವರಿತಗತಿಯಲ್ಲಿ ಸಾಗುತ್ತಿವೆ ಅಲ್ಲವೇ ಮಂತ್ರಿಗಳೇ? ಹೌದು ಮಹಾರಾಜ. ಒಳ್ಳೆಯದು. ಯಾವುದಕ್ಕೂ ಕೊರತೆಯಾಗದಂತೆ ನೋಡಿಕೊಳ್ಳಿ. ಅಗತ್ಯ ಬಿದ್ದರೆ ಹೆಚ್ಚಿನ ಕೆಲಸಗಾರರನ್ನು ನೇಮಿಸಿ. ಹಾಗೆ ಆಗಲಿ ಮಹಾರಾಜ. ಈಗಾಗಲೇ ನೌಕೆಯು ಸಿದ್ಧವಾಗಿದೆ. ಎಲ್ಲ ಜೀವಜಂತುಗಳನ್ನು ನೌಕೆಯೊಳಗೆ ಕರೆದೊಯ್ಯಿರಿ. ಎಲ್ಲ ವನಸ್ಪತಿಗಳನ್ನು ಕೊಂಡೊಯ್ಯಲು ಸಿದ್ಧತೆಗಳನ್ನು ಮಾಡಿರಿ. ಸದ್ಯದಲ್ಲೇ ಮಹಾ ಜಲಪ್ರಳಯವು ಉಂಟಾಗಲಿದೆ. ಮರುಸೃಷ್ಟಿಯ ಸಮಯದಲ್ಲಿ ಸೃಷ್ಟಿಯನ್ನು ಸರಿಯಾದ ದಿಕ್ಕಿಗೆ ಕೊಂಡೊಯ್ಯಲು ನಿಮ್ಮಂತಹ ಜ್ಞಾನಿಗಳ ಮಾರ್ಗದರ್ಶನ ಬೇಕು. ಮಹರ್ಷಿಗಳೇ, ಪ್ರಳಯದಿಂದ ರಕ್ಷಿಸುವ ಮಹಾನೌಕೆಗೆ ಬರುವಂತೆ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇನೆ. ದಯಮಾಡಿ ಸ್ವೀಕರಿಸಿ. ಮಹಾರಾಜ, ಸೃಷ್ಟಿ ಪ್ರಳಯಗಳಂತೆಯೇ ಜನನ ಮರಣದ ಚಕ್ರವು ನಿರಂತರವಾದುದು. ಅದರಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ನಾವು ಪ್ರಳಯದ ಪ್ರವಾಹದಲ್ಲಿ ಜಲಸಮಾಧಿಯನ್ನು ಹೊಂದಲು ಸಿದ್ಧರಾಗಿಯೇ ಇದ್ದೇವೆ. ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ಈ ವ್ಯವಸ್ಥೆ ಪುನರಾವರ್ತನೆಯಾಗುವುದು ಮಹಾರಾಜ. ರಾಜರು, ಋಷಿಗಳು, ಜನರೆಲ್ಲ ಒಗ್ಗಟ್ಟಾಗಿ ಸೇರಿ ಚರಿತ್ರೆ ನಿರ್ಮಿಸುವರು. ಮತ್ತೆ ಎಲ್ಲವೂ ಪ್ರಳಯದಲ್ಲಿ ಅಳಿದು ಹೋಗುವುದು. ಒಪ್ಪಿದೆ ಮಹರ್ಷಿಗಳೇ. ಆದರೆ ಪ್ರಳಯ ಮತ್ತು ಮರುಸೃಷ್ಟಿಯ ನಡುವಿನ ಹೊಯ್ದಾಟದಲ್ಲಿ ಸಮತೋಲನ ಕಾಪಾಡಲು ನಿಮ್ಮ ಅಗತ್ಯವಿದೆ. ನಿಮ್ಮ ಆಹ್ವಾನವನ್ನು ಅವನ ಆಹ್ವಾನವೆಂದೇ ಸ್ವೀಕರಿಸುತ್ತೇವೆ. ಎಲ್ಲರಿಗೂ ಒಪ್ಪಿಗೆಯೇ? ಹಾಗೇ ಆಗಲಿ. ಎಲ್ಲರೂ ಹೊರಡಲು ಸಿದ್ಧತೆ ಮಾಡಿಕೊಳ್ಳೋಣ. ಏನು ನಡೆಯುತ್ತಿದೆ ಇಲ್ಲಿ? ಅಗಸ್ತ್ಯ ಮುನಿಗಳೇ, ಅಂಗಿರಸರೇ, ವಶಿಷ್ಠ ಮಹರ್ಷಿಗಳೇ, ನಿಮ್ಮೆಲ್ಲರ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಮಹಾರಾಜನ ಆಹ್ವಾನವನ್ನು ಕಾದಿದ್ದೀರಾ? ಅಥವಾ ನನ್ನ ಅಭಿಪ್ರಾಯವನ್ನು ಕೇಳಬೇಕೆಂದು ನಿಮಗೆ ತೋಚಲಿಲ್ಲವೇ? ಭೃಗು ಮಹರ್ಷಿಗಳಿಗೆ ಪ್ರಣಾಮಗಳು. ಏನು? ನನ್ನ ತಂದೆ ಭೃಗು ಮಹರ್ಷಿಗಳು ಅಲ್ಲಿ ಬಂದಿದ್ದರೆ? ಹೌದು ದೇವಿ. ಋಷಿಗಳು ತಮ್ಮ ಸಮ್ಮತಿ ಸೂಚಿಸುವಾಗ ಭೃಗು ಮಹರ್ಷಿಗಳು ಅಲ್ಲಿಗೆ ಬಂದರು. ಅವರಿಗೆ ಮನುವಿನ ಪ್ರಸ್ತಾಪ ಇಷ್ಟವಾಗಲಿಲ್ಲ. ಕತೆ ಹೆಣೆಯುವುದನ್ನು ನಿಮ್ಮಿಂದ ಕಲಿಯಬೇಕು. ಮೊದಲು ನನ್ನ ತಂದೆಯನ್ನು ತಂದಿರಿ, ಈಗ ಅವರನ್ನು ಮನು ಮಹಾರಾಜರ ವಿರುದ್ಧ ನಿಲ್ಲಿಸುತ್ತಿದ್ದೀರಿ. ನನ್ನ ಕಾರಣದಿಂದ ನನ್ನ ತಂದೆಯ ಪಾತ್ರ ಸೃಷ್ಟಿಯಾಯಿತೆ? ಖಂಡಿತವಾಗಿಯೂ ಇಲ್ಲ. ನಿಮ್ಮ ತಂದೆ ಸೃಷ್ಟಿಯ ಮಹಾಜ್ಞಾನಿಗಳಲ್ಲೊಬ್ಬರು, ಶ್ರೇಷ್ಠ ಋಷಿಗಳು. ಅಂದು ಅವರೂ ಕೂಡ ಋಷಿಗಳ ಸಭೆಯಲ್ಲಿದ್ದರು. ಮನು ಮಹಾರಾಜ ಅವರಿಗೂ ಆಹ್ವಾನ ನೀಡಿದ್ದರು. ಆದರೆ ಅವರು ಅದನ್ನು ಸ್ವೀಕರಿಸಲಿಲ್ಲ ಅಲ್ಲವೇ? ಎಷ್ಟು ಬೇಗ ಕತೆಯನ್ನು ಮುನ್ನಡೆಸಿದಿರಿ. ಮುಂದೆ ತಾವು ನನ್ನ ಪಾತ್ರವನ್ನು ತರುತ್ತೀರಾ ಎನ್ನಿಸುತ್ತಿದೆ ಅಲ್ಲವೇ? ಈ ಇಡೀ ಕತೆ ನಿಮಗಾಗಿಯೇ ನಡೆಯುತ್ತಿದೆ ದೇವಿ. ಹೌದೇ? ಹಾಗಾದರೆ ಬೇಗ ಮುಂದುವರಿಸಿ. ನನ್ನನ್ನು ಎಲ್ಲಿ ಕರೆತರುತ್ತೀರಾ ಎಂಬ ಕುತೂಹಲ ನನಗಿದೆ. ಈಗಾಗಲೇ ಕತೆಯ ಮುಂದಿನ ಭಾಗ ನಿಮ್ಮ ತಲೆಯಲ್ಲಿ ಸಿದ್ಧವಾಗಿರಬೇಕಲ್ಲವೇ? ನಾನು ಕಥೆಯನ್ನು ಎಲ್ಲಿಗೆ ನಿಲ್ಲಿಸಿದ್ದೆ ಹೇಳಿ? ತಾವು ತಡೆಯೊಡ್ಡಿದ್ದರಿಂದ ನನಗೆ ಎಲ್ಲವೂ ಮರೆತು ಹೋಯಿತು. ಹಾ,
ಮನು ಮಹಾರಾಜರು ಋಷಿಗಳಿಗೆ ಮಹಾನೌಕಿಗೆ ಬರುವಂತೆ ಆಮಂತ್ರಣ ನೀಡಿದರು. ಅವರು ಒಪ್ಪಿಕೊಂಡರು. ಆದರೆ ನನ್ನ ತಂದೆ ಭೃಗು ಮಹರ್ಷಿಗಳು ಅವರನ್ನು ತಡೆದು ಪ್ರಶ್ನಿಸಿದರಲ್ಲ, ಅಲ್ಲಿ ನಿಲ್ಲಿಸಿದಿರಿ. ಮುಂದೇನಾಯಿತು ಬೇಗ ಹೇಳಿ. ಭೃಗು ಮಹರ್ಷಿಗಳು ಕುಪಿತರಾಗಿದ್ದರು. ತಮ್ಮ ಅಭಿಪ್ರಾಯವನ್ನು ಕೇಳದೆ ಮನು ಮಹಾರಾಜನ ಆಹ್ವಾನವನ್ನು ಸ್ವೀಕರಿಸಿದ್ದು ಅವರನ್ನು ಕೆರಳಿಸಿತು. ನೀವೆಲ್ಲರೂ ಪ್ರಳಯಕ್ಕೆ ಹೆದರಿದ್ದೀರೆಂದು ತೋರುತ್ತಿದೆ. ಇಲ್ಲವಾಗಿದ್ದರೆ ನೀವು ಈ ಮನು ಮಹಾರಾಜನ ಆಹ್ವಾನವನ್ನು ಸ್ವೀಕರಿಸುತ್ತಿರಲಿಲ್ಲ. ಅಥವಾ ನಾನು ಬರುವವರೆಗೂ ಕಾದಿದ್ದು ನಂತರ ನೀವು ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಒಂದು ವೇಳೆ ನೀವು ನನ್ನ ನಿರ್ಧಾರವನ್ನು ಕೇಳಿದ್ದಿದ್ದರೆ ನಾನು ಖಂಡಿತವಾಗಿ ನಿರಾಕರಿಸುತ್ತಿದ್ದೆ ಎಂದು ನಿಮಗೆ ಗೊತ್ತು. ಅಥವಾ ನನ್ನ ನಿರ್ಧಾರವನ್ನು ಕೇಳುವ ಅಗತ್ಯವೇ ಇಲ್ಲವೆಂದು ನೀವು ಭಾವಿಸಿದಿರೋ? ಕ್ರೋಧವೇಕೆ ಋಷಿವರ್ಯ? ಮನು ಮಹಾರಾಜರ ಆಹ್ವಾನ ಸಮ್ಮತವಾಗಿತ್ತು. ನಾವೆಲ್ಲರೂ ಸಂತೋಷದಿಂದ ಒಪ್ಪಿದೆವು. ಇದರಲ್ಲಿ ದೋಷವೇನಿದೆ? ನಿಮಗೂ ಆಹ್ವಾನವಿದೆ. ನೀವು ಕೂಡ ನಮ್ಮೊಂದಿಗೆ ಬರಲೆಂದು ನಾವೆಲ್ಲ ಆಶಿಸುತ್ತೇವೆ. ಮಹಾರಾಜ ಹೇಳಿದ ಮಾತುಗಳು ಸಮಂಜಸವಾಗಿದ್ದವು. ವಿಷ್ಣು ಹೇಳಿದ್ದರಿಂದಲೇ ಈ ಮನು ಮಹಾರಾಜ ಇಲ್ಲಿಗೆ ಬಂದಿರುವುದು. ವಿಷ್ಣು ಹೇಳಿದ ಮಾತ್ರಕ್ಕೆ ನಾನು ಬಂದು ಬಿಡಬೇಕೆ? ಆಹ್ವಾನವನ್ನು ತಿರಸ್ಕರಿಸಲು ನನಗೆ ಯಾವ ಭಯ? ಘನಘೋರ ಮಳೆಯಾದರೂ, ಜಲ ಪ್ರಳಯವೇ ಆದರೂ ನನ್ನ ತಪಶಕ್ತಿಯಿಂದ ನನ್ನನ್ನು ರಕ್ಷಿಸಿಕೊಳ್ಳಬಲ್ಲೆ. ನನ್ನ ಯೋಗ ವಿದ್ಯೆಯಿಂದ ಯುಗ ಯುಗಗಳವರೆಗೂ ಪ್ರಳಯದ ನೀರಿನಲ್ಲಿ ಸಮಾಧಿಯನ್ನು ಹೊಂದಬಲ್ಲೆ. ನನಗೆ ಇವರ ನೌಕೆಯೂ ಬೇಡ, ಇವರ ಆರಾಧ್ಯ ದೈವ ವಿಷ್ಣುವಿನ ಔದಾರ್ಯವೂ ನನಗೆ ಬೇಡ.